ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನ ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ. ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ನೀವು ಇಂಥ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು. ಅವ್ರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ. ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರ್ತಕ್ಕಂಥದ್ದು, ಆ ಮಾಹಿತಿ ಕೂಡ ಇವರಿಂದನೇ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಏನು ಪತ್ರವನ್ನು ಬರೆದಿದ್ದಾರೆ, ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ, ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತಹ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇದನ್ನ ಹೇಳ್ತೇವೆ. ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದೆ, ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ನನಗೆ ಒಂದು ಅವಕಾಶ ಕೊಡಿ, ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿ ಇರ್ತಕ್ಕಂಥವರನ್ನ ತನಿಖೆ ಮಾಡ್ತೀನಿ, ಅವ್ರನ್ನ ಹಿಡ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂಥ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ. ವಿಪಕ್ಷಗಳನ್ನ ದಮನ ಮಾಡುವಂಥದ್ದಕ್ಕೆ ಈ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ, SITಗೆ ಅವರೇ ಚೀಫ್ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ JDS ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವೊಂದು ತಹಸೀಲ್ದಾರ್ ಮುಖ್ಯ ಒಂದು ಮೆಮೊರಂಡಮ್ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡ ಇರಬಾರ್ದು. ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ. ಇವರು ಹಿಮಾಚಲದ ಕೇಡರು ಅದೆಲ್ಲ. ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ದೂರನ್ನು ಕೊಡ್ತಾ ಇದ್ದಾರೆ. ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ, ಏನು ಮಾಡಬೇಕು, ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಚರ್ಚೆಗಳಾಗುತ್ತೆ. ಆದರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನ ಇವತ್ತು ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸುಗಳಲ್ಲಿ ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಏನ್ ಮಾಡ್ತಾರೆ ಇವರು? ಇಂಥ ಆರೋಪಿಗಳೇ ಹೋಗಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆಯವರು, ಆದ್ರೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಅದು ಸಣ್ಣ ಗಲಾಟೆ ಆಗಿದೆ. ಆದ್ರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ, ಅವರನ್ನ ಮೊದಲು ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಯಾರು ಕಲ್ಲೊಡೆದವ್ರು ಯಾರು, ಲಾಂಗ್ ತಗೊಂಡು ಹೋದವ್ರು ಯಾರು, ದೊಣ್ಣೆ ಹಿಡ್ಕೊಂಡು ಹೋದವ್ರು ಯಾರು, ಇವ್ರನ್ನ ಬಿಟ್ಬಿಟ್ರು. ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನ, ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂಥವರನ್ನ ಇವತ್ತು ಬಂಧಿಸುವಂಥದ್ದು. ಆದ್ರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ, ಪೊಲೀಸ್ ಇಲಾಖೆ ಇವತ್ತು ಸತ್ತೋಗಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾದಮಂಗಲದಲ್ಲಿ ಇವತ್ತು SC ST ಅವರು ಒಂದು ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಣೇಶನನ್ನ ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ. ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು 4 ಜನ ದೊಣ್ಣೆಗಳು ಹಿಡ್ಕೊಂಡು ನಿಂತ್ಕೊಂತಾರೆ. ಗಣೇಶನನ್ನ ಊರೊಳಗಡೆ ತರಬಾರದು ಅಂತ ಹೇಳಿ DOSP ಆದಿಯಾಗಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಆದಿಯಾಗಿ, ಸಬ್ ಇನ್ಸ್ಪೆಕ್ಟರ್ಗಳು ಸುಮಾರು 50-60 ಜನ ಪೊಲೀಸ್ನವರು ಮೂಕ ಪ್ರೇಕ್ಷಕರಾಗಿ 4 ಜನ ದೊಣ್ಣೆಗಳು ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಅದನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಬಗ್ಗಿದೆಯಾ? ಇಲ್ಲಿನ DYSP ಅಂತ ಹೇಳ್ಬೇಕಾ? ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಸುಮಾರು 50-60 ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಯಾಕೆ SC ST ಅವರು ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದ? ಊರೊಳಗಡೆ ಮೆರವಣಿಗೆ ಮಾಡಬಾರ್ದ? ಆದ್ರೆ ಪೊಲೀಸ್ ಇಲಾಖೆಯಿಂದ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ತಿಮ್ಸಂದ್ರ ಒಂದೇ ಅಲ್ಲ, ಇವತ್ತು ಸಾಕಷ್ಟು ಕಡೆ ಇವತ್ತು ತಿಮ್ಸಂದ್ರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಡ್ತಾರೆ. ಒಬ್ಬರಿಗೆ ನೀವು ಶನಿವಾರ ಬಿಡಬೇಕು, ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು, ವಿಸರ್ಜನೆ ಮಾಡಬೇಕು ಅಂತ.
ಆದರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ. ಆದರೆ ಶನಿವಾರ ಬಿಡಬೇಕಾಗಿರ್ತಕ್ಕಂಥವನು ಮಂಗಳವಾರ ಬಿಡ್ತಾನೆ. ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೇನೆ, ಇವತ್ತು DYSP ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇವತ್ತು ನೀವು ಭಾನುವಾರ ನಿಮಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂಥದ್ದಕ್ಕೆ ಪರ್ಮಿಷನ್ ಕೊಟ್ಟರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪೊಲೀಸಿಗೆ ನೀವೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೇನಾದರೂ ಕಿಮ್ಮತ್ತಿದೆಯಾ? ಅದಕ್ಕೇನಾದರೂ ಗೌರವ ಇದೆಯಾ? ನಿಮ್ಮ ಪೊಲೀಸ್ ಇಲಾಖೆ ಯಾಕೆ ಕೊಡಬೇಕು? ನೀವು ಏನಕ್ಕೆ ಬೇಕು? ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ, ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ. ಏನು ಮಾಡ್ತಾ ಇದ್ರಿ ನೀವು ಪೊಲೀಸ್ನವರು? ಯಾಕೆ ಕೊಡ್ಬೇಕಾಗಿತ್ತು? ಹಾಗಾದ್ರೆ ನೀವು ಗ್ರಾಮಾಂತರದಲ್ಲಿ ಇನ್ಸ್ಪೆಕ್ಟರ್ ನೀನು ಕೊಡ್ತಕ್ಕಂಥ ನೀನು ಸಹಿ ಹಾಕೋದಕ್ಕೆ ಏನಾದರೂ ಒಂದು ಸ್ವಲ್ಪ ಗೌರವ ಇದೆಯಾ? ಇದನ್ನು ನೋಡಿಕೊಂಡು DYSP ನಾನು ಮಾಧ್ಯಮದ ವಿಚಾರದಲ್ಲಿ SP ಅವರಿಗೆ ದೂರವಾಣಿ ಮಾಡಿ ಫೋನ್ ಮಾಡಿದಾಗ SP ಅವರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡ್ಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಹುಡುಗನಿಗೆ ಹೇಳ್ತಾರೆ DYSP ಅವರು, ನನ್ನ ಮೇಲೆ ಯಾರು ದೂರ ಹೇಳಿದ್ರು ಥ್ಯಾಂಕ್ಸ್ ಅವ್ರಿಗೆ ಅಂತ. ಇಂಥವೆಲ್ಲ ನಡೆಯೋದಿಲ್ಲ. ನಿನ್ನ ಅಧಿಕಾರ ನಿನ್ನ ಕುರ್ಚಿಗಾಗಿ ಸಾರ್ವಜನಿಕರನ್ನ ಬಲಿ ಮಾಡಬೇಡಿ. ಇವತ್ತು DYSP ಅವರಿಗೆ ನೇರವಾಗಿ ಹೇಳ್ತೇನೆ, ನೀವು SP ಅವ್ರಿಗೂ ಕೂಡ ಯಾರ ಮೇಲೇನು ಕಂಟ್ರೋಲ್ ಇಲ್ಲ, DYSP ಮೇಲೇನು ಕಂಟ್ರೋಲ್ ಇಲ್ಲ, ಇನ್ಸ್ಪೆಕ್ಟರ್ ಮೇಲೆ ಕಂಟ್ರೋಲ್ ಇಲ್ಲ. ಇವತ್ತು ಯಾವುದೋ ಒಂದು ಎಬ್ರಿಯಲ್ಲಿ ಗಲಾಟೆ ಆಗಿದೆ 3-4 ದಿನ ಹಿಂದೆ, ಮಂತ್ರಿಗಳೇ ಹೇಳ್ಕೊಂಡು ತಕ್ಷಣ FIR ಆಗೋದು. ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಹಣ ಕೊಡಬೇಕು. ದುಡ್ಡು ತಗೊಂಡಿದ್ದಾನೆ, ದುಡ್ಡು ತಗೊಂಡು 3 ದಿನ ಆದ್ಮೇಲೆ FIR ಮಾಡಿದ್ದಾನೆ. ಇಲ್ಲಿ ರೂರಲ್ ಸ್ಟೇಷನ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಯಾವ ಶಿವರಾಜ್ ಅಂತ ಹೇಳಿ. ಆದರೆ ಪೊಲೀಸ್ ಇಲಾಖೆ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ. ಬರೀ ಸುಳ್ಳುಗಳು ಹೇಳಿ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ವಂಚನೆ ಮಾಡಿ ಬಂದಿರತಕ್ಕಂಥದ್ದು, ಸಾರ್ವಜನಿಕರಿಗೆ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನನಗೆ ಇರ್ತಕ್ಕಂಥ ಮಾಹಿತಿ ಸುಮಾರು 3,000 BPL ಕಾರ್ಡ್ಗಳೆಲ್ಲ ಕಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ. ಅಂದ್ರೆ ನಡೆಸೋಕೆ ಆಗ್ತಾ ಇಲ್ಲ, ಕೊಡೋದಕ್ಕೆ ಶಕ್ತಿ ಇಲ್ಲ. ಆದರೆ ಇವತ್ತು ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಟ್ ಮಾಡಿ. ನಾನು ತಹಸೀಲ್ದಾರ್ ಹೇಳಿದ್ರೆ, ಸರ್ 600 ಜನ ಸತ್ತೋಗಿದ್ದಾರೆ, 600 ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ. ಯಾಕೆ ನಿಮ್ಗೆ ಮೊದಲು ಗೊತ್ತಿರಲಿಲ್ವಾ? ಅಧಿಕಾರಕ್ಕೆ ಬಂದಾಗ ಗೊತ್ತಿರಲಿಲ್ವಾ ನಿಮಗೆ? ಸುಳ್ಳುಗಳು ಹೇಳಿ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಇವತ್ತು ಕನಿಷ್ಠ 3,000 ಕಾರ್ಡ್ಗಳಂದ್ರೆ ಸುಮಾರು 10,000 ಜನ. ಹಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡೋದು ಬೇಡ ಅವರು? ಇವತ್ತು ಎಲ್ಲ ಈ ಸರ್ಕಾರ ಬಂದ ಮೇಲೆ ಕೊಲೆಗಳು ಹೆಚ್ಚಾಗಿದ್ದಾವೆ, ಸುಲಿಗೆ ಹೆಚ್ಚಾಗಿದೆ, ದರೋಡೆಗಳು ಹೆಚ್ಚಾಗಿದೆ. ನಗರ ಭಾಗದಲ್ಲಿ ಇವತ್ತು ಕಾರುಗಳು ಗ್ಲಾಸ್ಗಳು ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರೆಲ್ಲ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ. ಈಗ ನಮ್ಮ ಮನೆ ಟೌನ್ ಅಲ್ಲಿ ಇರ್ತಕ್ಕಂಥ ಮನೆ ಹತ್ರ ಆ ಲೈನಲ್ಲಿ ಕೂಡ ಟವರ್ ಬೋಲ್ಟ್ಗಳೆಲ್ಲ ಕಿತ್ಕೊಂಡ್ ಬಂದಿದ್ದಾರೆ. ಕಿತ್ಕೊಂಡ್ಬಂದು ನಮ್ಮ ಮನೆಗೆ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಸರ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಸರ್, ಯಾವುದೋ ಒಂದು ಪತ್ತೆ ಆಗಿದೆ ಸರ್ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟು, ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಕಳ್ಳರ ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಇಂಥ ಆರೋಪ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ADGP ಒಂದು ಉನ್ನತ ಸ್ಥಾನದಲ್ಲಿ, ಇವತ್ತು ಲೋಕಾಯುಕ್ತ ಮತ್ತು SITಯಲ್ಲಿ ನೀವು ಇಂಥ ಉನ್ನತ ಸ್ಥಾನದಲ್ಲಿ ನೀವು ಆರೋಪಿಗಳನ್ನ ಇಟ್ಕೊಂಡು ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದು ಆಮಿಷ ಬೇರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅನ್ನ ನಿಮ್ಮನ್ನು ಮಾಡ್ತೇವೆ, ಕುಮಾರಸ್ವಾಮಿ ಒಳಗಡೆ ಹಾಕಬೇಕು, ಯಡಿಯೂರಪ್ಪನ ಒಳಗಡೆ ಹಾಕಬೇಕು, ವಿಜಯೇಂದ್ರನ ಒಳಗಡೆ ಹಾಕಬೇಕು. ಯಾರ್ಯಾರು ಇವರ ವಿರುದ್ಧ ಮಾತನಾಡ್ತಾರೆ ಇವರನ್ನೆಲ್ಲರಲ್ಲೂ ಕೂಡ ಒಳಗಡೆ ಹಾಕಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ JDS ಒತ್ತಾಯ ಮಾಡ್ತೇವೆ. ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇಂಥ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು, ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅವ್ರಿಗೇನಾದರೂ ಕಷ್ಟ ನಷ್ಟ ನೋವು ಆದಾಗ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಅವಕಾಶ ಇಲ್ಲ. ಅಂದ್ರೆ ಭಯಭೀತರಾಗಿದ್ದಾರೆ. ಇವತ್ತು ರೌಡಿ ಶೀಟರ್ಗಳು, ಕೆಲವು ರೌಡಿ ಶೀಟರ್ಗಳು ಕಾಲ್ ಮೇಲೆ ಹಾಕೊಂಡು ಕುಂತ್ಕೊಂಡಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು.
ನಾನು ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ಕೆಲವು ಹಿರಿಯ ಅಧಿಕಾರಿಗಳು ಕೆಲವರು ಹೊಸದಾಗಿ ಬಂದಾಗ ರೌಡಿ ಶೀಟರ್ಸ್ ಯಾರ್ಯಾರಿದ್ದಾರೆ ಕರೀರಿ ನೋಡ್ಬೇಕು ನಾನು ಯಾರ್ಯಾರು ಏನು ಅಂತ. ಕೆಲವೆಲ್ಲ ಹೊಸದಾಗಿ ಬಂದಾಗ ಕ್ಲಾಸ್ ತಗೊಂತಾರೆ. ಆದ್ರೆ ಕೆಲವು ರೌಡಿ ಶೀಟರ್ಗಳು ಅಟೆಂಡ್ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾರು ಗೊತ್ತಿಲ್ಲ ನಿಮಗೆ? ನಾನು ನೇರವಾಗಿ ಹೇಳಿದ್ದೇನೆ, DOSP ಹೇಳಿದ್ದೇನೆ, ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ, ಎಲ್ಲರಿಗೂ ಹೇಳಿದ್ದೇನೆ. ಕೆಲವು ರೌಡಿಗಳು ಆ ಸಭೆಗೆ ಹೋಗೋದಿಲ್ಲ. ಉನ್ನತ ದೊಡ್ಡ ಮಟ್ಟದ ರೌಡಿಗಳು ಒಬ್ಬ ತಿಂಗಳು ಏನೋ ಇರುತ್ತಾರೆ. ನೀವು ನ್ಯಾಯಯುತವಾದಂಥ ಒಂದು ನ್ಯಾಯವನ್ನ ಕೊಡುವಂಥದ್ದಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ನೇರವಾಗಿ ಧೈರ್ಯವಾಗಿ, ಯಾಕೆಂದರೆ ಯಾವಾಗಲೂ ಕೂಡ ಸ್ನೇಹದ ಒಂದು ಸಂಬಂಧ ಇರಬೇಕು ಸಾರ್ವಜನಿಕರಿಗೆ. ಆ ರೀತಿ ಇಲ್ಲ ಇಲ್ಲಿ. ರೌಡಿಗಳು ಹೋಗಿ ಅಲ್ಲಿ ಕುತ್ಕೊಂಡು ಆಡಳಿತ ಮಾಡ್ತಾರೆ. ಹೀಗೆ ಮಾಡ್ಬೇಕಂತ ಅವ್ರು ಎಷ್ಟು ಜೋರಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ತಕ್ಷಣ ವರ್ಗಾವಣೆ. ಯಾಕಂದ್ರೆ 25 ವರ್ಷ ಕೊಟ್ಟು ಬಂದಿರ್ತಾನೆ. ಅವ್ರು ಹೇಳ್ತಾರೆ, ನನ್ನ ಸ್ನೇಹಿತ ಒಬ್ಬ ಹೇಳ್ತಾನೆ, ಎಷ್ಟು ಕೊಟ್ಟಪ್ಪ ಅಂದ್ರೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ತಾರೆ. ನನ್ನ ಹೆಸರು ಹೇಳ್ತೇನೆ, ನೀನು ಕ್ಷಣ ಇಟ್ಕೊಳ್ಳಲ್ಲ ಇಲ್ಲಿ ಅಂತ, ನನ್ನ ಪರಿಚಯ ಅಂತ ಹೇಳ್ಬೇಡ ಅಂತ. ಎಷ್ಟು ಕೊಟ್ಟಿಗೆ ಹೇಳು ಅಂದ್ರೆ 25 ವರ್ಷ ಕೊಟ್ಟು ಬಂದಿದ್ದೀನಿ ಸರ್ ಅಂತ. ಅದೇನು ಮಾಡ್ತಾನೆ, ಫಸ್ಟ್ ಅವ್ರ ಕಡೆ ಒಂದು ಇಮಿಡಿಯೇಟಾಗಿ FIR ಹಾಕ್ಬಿಡ್ತಾರೆ. ನೆಕ್ಸ್ಟ್ ಕೌಂಟ್ರ್ FIR 4 ದಿನ 5 ದಿನ ದುಡ್ಡಿಗೆ 5,000